ಮಂಗಳೂರು ನಮ್ಮ ದೇಶದ ಪ್ರಮುಖ 100 ನಗರಗಳಲ್ಲಿ ಒಂದು ಮಂಗಳೂರು. ಮಂಗಳೂರಿನ ಹಂಪನಕಟ್ಟೆಯಿಂದ ಸೈಂಟ್ ಅಲೋಷಿಯಸ್ ಕಾಲೇಜ್ ಕಡೆಗೆ ಬರುವ ದಾರಿ ಎಡಬದಿಯಲ್ಲಿ ಟಾಗೋರ್ ಪಾರ್ಕ್ ಇದೆ. ಮಂಗಳೂರಿಗೆ ಬಂದಿದ್ದ ರಾಷ್ಟ್ರಕವಿ ರವೀಂದ್ರನಾಥ ಠಾಗೋರ್ ಅವರು ಈ ಪಾರ್ಕಿಗೆ ಬಂದರು. ಮುಂದೆ ಅಲ್ಲಿ ಟಾಗೋರ್ ಪಾರ್ಕ್ ಎಂಬುದಾಗಿ ಹೆಸರಾಯಿತು. 1920 ಮತ್ತು 34 ವೇಳೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ಮಹಾತ್ಮ ಗಾಂಧೀಜಿಯವರು ಕುಳಿತಿದ್ದ ಜಾಗದಲ್ಲಿ ಈಗ ಧ್ವಜಸ್ತಂಭದ ನಿರ್ಮಾಣ ಆಗಿದೆ. ಇಲ್ಲಿ ಯಾವತ್ತೂ ಆ ಬಾವುಟಗುಡ್ಡೆ ಅಂತ ಆಯಿತು, ಯಾಕಂದ್ರೆ ಅಲ್ಲೊಂದು ದೀಪಸ್ತಂಭ ಇದೆ. ಲೈಟ್ ಹೌಸ್ ಅಂದರೆ ದೀಪಸ್ತಂಭ. ಇಲ್ಲಿಯ ಪ್ರಶಾಂತವಾದ ವಾತಾವರಣ, ಹಕ್ಕಿಗಳ ಇಂಚರವನ್ನು ಕೇಳ್ತಾ ಏಕಾಗ್ರತೆಯಿಂದ ಮನಸ್ಸನ್ನು ನೆಲೆಗೊಳಿಸ್ತಾ ಇಲ್ಲಿ ಇರುವಂತಹ ಸುಂದರ ಪ್ರದೇಶ ಮಂಗಳೂರಿನ ಹೃದಯ ಭಾಗದೊಳಗಿರುವಂಥ ನಮ್ಮ ದೀಪಸ್ತಂಭ ಲೈಟ್ ಹೌಸ್ ಇರುವ ಬಾವುಟಗುಡ್ಡೆಯ ಟಾಗೋರ್ ಪಾರ್ಕ್. ನಮಸ್ಕಾರ. V4 ವಾಹಿನಿ ಮತ್ತು V4ನ ಪೂರಕ ಮಾಹಿತಿ ತಂತ್ರಜ್ಞಾನ ಪ್ರಸಾರದ ಪರವಾಗಿ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ದರ್ಪಣ, ನಿಮಗಾಗಿ ನಮ್ಮ ಕರ್ನಾಟಕ ಕರಾವಳಿಯ ವೈಶಿಷ್ಟ್ಯಗಳ ಅರ್ಪಣ. V4 ಬಳಗ ಸಾಪ್ತಾಹಿಕವಾದ ದರ್ಪಣ ನಿಮ್ಮ ಮುಂದೆ ಇರಿಸುತ್ತಿದೆ. V4ನ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕೊಂದಾರ್ ಮತ್ತು ಕ್ರಿಯಾಶೀಲವಾದಂಥ ಟೀಮ್ V4 ಈ ಕಾರ್ಯಕ್ರಮವನ್ನು ನಿಮಗಾಗಿ ಅರ್ಪಣೆ ಮಾಡ್ತಾ ಇದೆ. V4 ಬಳಗಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಹಾರೈಸ್ತಾ ಈ ದಿನ ಹೊಸ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಂಗಳೂರು ನಮ್ಮ ದೇಶದ ಪ್ರಮುಖ 100 ನಗರಗಳಲ್ಲಿ ಒಂದು ಮಂಗಳೂರು. ಹಾಗೆ ನೋಡಿದರೆ ಶೈಕ್ಷಣಿಕವಾಗಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ತುಳುನಾಡು ಎಂಬ ಪರಂಪರೆಯ ವೈಶಿಷ್ಟ್ಯದಲ್ಲಿ, ಸರ್ವ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ, ಹೊಸ ಬಗೆಯ ವೃತ್ತಿಪರ ಉನ್ನತ ಶಿಕ್ಷಣದ ವಿಚಾರಗಳಲ್ಲಿ ವೃತ್ತಿಪರರ ನೆಲೆನಾಡಾಗಿ ಮಂಗಳೂರು ದೇಶದ ಅಗ್ರಗಣ್ಯ ಪ್ರದೇಶಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಕರ್ನಾಟಕದ ಕರಾವಳಿ, ದೇಶದ 9ನೆಯ ಬೃಹತ್ ಬಂದರು, ಹಾಗೆ ಮಂಗಳೂರಿನ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ದರ್ಗಾಗಳು, ಜನಮಂದಿರಗಳು, ಅದರ ಜೊತೆಗೆ ಪ್ರೇಕ್ಷಣೀಯವಾದಂಥ ಸ್ಥಳಗಳು. ಮಂಗಳೂರಿನ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಹೆಸರು, ಆ ಹೆಸರಿಗೂ ಒಂದೊಂದು ವೈಶಿಷ್ಟ್ಯ. ಈ ಹಿಂದೆ ನಾವು ತಿಳಿಸೆವು, ಕದರಿಕಾ ವಿಹಾರ, ಕದಳಿವನ, ಕದ್ರಿ ಆಯಿತು. ಅಂತೆಯೇ ಬೇರೆ ಬೇರೆ ಪ್ರದೇಶಗಳನ್ನು ತಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೇವೆ. ಅಂಥ ಒಂದು ಪ್ರದೇಶ ಮಂಗಳೂರಿನ ಬಹು ಪ್ರಸಿದ್ಧ ಬಾವುಟಗುಡ್ಡೆ. ಬಹುಮಂದಿ ಈಗ ನೋಡಿದವರೇ ಆಗಿದ್ದೀರಿ. ಬಾವುಟಗುಡ್ಡೆ, ನಾವು ಅದನ್ನು 2 ಹಂತಗಳಲ್ಲಿ ತಮ್ಮ ಮುಂದೆ ಅರ್ಪಣೆ ಮಾಡ್ತಾ ಇದ್ದೇವೆ. ಮಂಗಳೂರಿನ ಹಂಪನಕಟ್ಟೆಯಿಂದ ಸೈಂಟ್ ಅಲೋಷಿಯಸ್ ಕಾಲೇಜ್ ಕಡೆಗೆ ಬರುವ ದಾರಿ ಎಡಬದಿಯಲ್ಲಿ ಟಾಗೋರ್ ಪಾರ್ಕ್ ಇದೆ. ಟಾಗೋರ್ ಪಾರ್ಕಿನ ಒಳಗಡೆ ಬಾವುಟಗುಡ್ಡೆ, ಅಥವಾ ಈ ಪ್ರದೇಶಕ್ಕೆ ಬಾವುಟಗುಡ್ಡೆ ಅಂತ ಹೆಸರು. ಲೈಟ್ ಹೌಸ್ ಏರಿಯಾ ಅಂತ. ಒಂದು ಕಾಲಕ್ಕೆ ಕೋರ್ಟ್ ಗುಡ್ಡೆ ಅಂತ ಇದ್ರು, ಯಾಕಂದ್ರೆ ಎಲೋಷಸ್ ಇಂದ ಸ್ವಲ್ಪ ನಾವು ಕೆಳಕ್ಕೆ ಬಂದರೆ ನ್ಯಾಯಾಲಯ ಸಂಕೀರ್ಣಗಳಿದ್ದಾವೆ. ನ್ಯಾಯಾಲಯ ಸಂಕೀರ್ಣಗಳಿರುವುದರಿಂದ ಇಲ್ಲಿ ಕೋರ್ಟ್ ಗುಡ್ಡೆ ಅಂತ ಈಚೆ ಬದಿಗೆ ಹೆಸರಿದೆ. ಇಲ್ಲಿ ಯಾವತ್ತೂ ಆ ಬಾವುಟಗುಡ್ಡೆ ಅಂತ ಆಯಿತು, ಯಾಕಂದ್ರೆ ಅಲ್ಲೊಂದು ದೀಪಸ್ತಂಭ ಇದೆ. ಲೈಟ್ ಹೌಸ್ ಅಂದರೆ ದೀಪಸ್ತಂಭ. ಹಾಗಾಗಿ ಈ ಪ್ರದೇಶಕ್ಕೆ ಬಾವುಟಗುಡ್ಡೆ ಅಂತ ಹೆಸರು ಬಂತು. ಇಲ್ಲಿ ಬಾವುಟಗುಡ್ಡೆ ಅಂದರೆ ಮುಂದೆ ಬಂದರೆ ಸೈಂಟ್ ಅಲೋಷಿಯಸ್ ಕಾಲೇಜು, ಅಲ್ಲೇ ಪಕ್ಕದಲ್ಲಿ ಕಾರ್ನಾಡ್ ಸದಾಶಿವರಾಯ ಸ್ಮಾರಕ ಗ್ರಂಥಾಲಯ, ಈಚೆ ಕಡೆ ಮಸೀದಿ,
ಬಲಬದಿಯಲ್ಲಿ ನಾಡಿನ ಸುಪ್ರಸಿದ್ಧ ವೈದ್ಯಕೀಯ ಕಾಲೇಜು, ಮುಂದುಗಡೆ ಸಂಘ ಸಂಸ್ಥೆಗಳು, ವಿಸ್ತಾರವಾದ ಕ್ರೀಡಾ ಬಯಲುಗಳು, ಜೊತೆಗೆ ವಾಹನ ನಿಲುಗಡೆಯ ಪ್ರದೇಶ. ಹೀಗೆ ಬಹು ವಿಧದ ಆಕರ್ಷಣೆ ಈ ಬಾವುಟೆಗುಡ್ಡೆ. ಒಂದು ಕಾಲದಲ್ಲಿ ಹೇಗೆ ಬರಬೇಕು ಎಂಬುದಾಗಿ ಎತ್ತರದಿಂದ ಕಾಣುವಂಥ ಸೂಚನೆ. ಅದು ಅನೇಕ ನಾಟಿಕಲ್ ಮೈಲುಗಳಿಗೆ ದೂರಕ್ಕೆ ಈ ಅಸಿಟಲಿನ್ ಫ್ಲೇಮ್ ಕಾಣ್ತಾ ಇತ್ತು. ಆಮೇಲೆ ಅಲ್ಲಿ ಕೆಳಗೆ ಸೈರನ್ ಮೊಳಗ್ತಾ ಇತ್ತು, ಬೆಳಿಗ್ಗೆ 8 ಗಂಟೆಗೆ, ಸಂಜೆ 6 ಗಂಟೆಗೆ. ಹಾಗಾಗಿ ಈ ಪ್ರದೇಶಕ್ಕೆ ಬಿಗಿಲ್ ಅಂತ ಕೂಡ ಹೆಸರಿದೆ. ಬಿಗಿಲ್ ಅಂದರೆ ಗೊತ್ತಾಯ್ತಲ್ಲ, ವಿಸಿಲ್. ಇಲ್ಲಿ ಸೈರನ್ ಮೊಳಗ್ತಾ ಇತ್ತು ಬೆಳಿಗ್ಗೆ 8 ಗಂಟೆಗೆ, ಸಂಜೆ 6 ಗಂಟೆಗೆ. ಇದು ಇಡೀ ಮಂಗಳೂರಿಗೆ ಸಾಧಾರಣ ಕೇಳ್ತಾ ಇತ್ತು, ಆಗ ಇಷ್ಟು ವಾಹನಗಳಿರಲಿಲ್ಲ. ಇದು ಕಾರ್ಮಿಕರಿಗೆ ಮತ್ತು ಕಚೇರಿಗಳಿಗೆ ತೆರಳುವವರಿಗೆಲ್ಲ ಒಂದು ಸೂಚನೆ. ಬೆಳಿಗ್ಗೆ 8 ಗಂಟೆ ಆಯಿತು ಒಂದು ಸೈರನ್, ಸಂಜೆ 6 ಗಂಟೆ ಆಯಿತು, ಕೆಲಸ ಎಲ್ಲ ಪೂರ್ಣಗೊಂಡಿರ್ಬೋದು, ಇನ್ನೊಂದು ಪಾಳಿ ಆರಂಭ. ಹೀಗೆ ಸೈರನ್ ಇಲ್ಲಿ ಮೊಳಗ್ತಾ ಇತ್ತು. ನೋಡಿ ಎಷ್ಟೊಂದು ಮಹತ್ವ ಈ ಪ್ರದೇಶಗಳಿವೆ ಅಂತ. ಹಾಗೆ ಈ ಬಾವುಟಗುಡ್ಡೆಯ ದೀಪಸ್ತಂಭದ ಪಕ್ಕದಲ್ಲಿ ಒಂದು ಸುರಂಗದ ಸ್ವರೂಪದ ರಚನೆ ಇದೆ. ಅದರ ಒಳಗಡೆ ಅದು ಎಲ್ಲಿಗೆ ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಅದು ಸುಲ್ತಾನ್ ಬತ್ತೇರಿ ಅಡಿಯಲ್ಲೂ ಒಂದು ಇದೇ ಥರದ ಬಾಗಿಲು ಹಾಕಿದ ಗುಹೆ ಇದೆ. ಆಪತ್ತಿನ ಸಂದರ್ಭದಲ್ಲಿ ಅದರ ಮೂಲಕ, ಗುಹೆಯ ಮೂಲಕ ನುಸುಳ್ತಿದ್ರು ಅಂತ ಒಂದು ಮಾತು. ಇದು ಸಾಧ್ಯತೆ ಈಗ ಹೇಳುವಂತಿಲ್ಲ. ಅಂತೆ ಈಗ ಅದಕ್ಕೆ ಬೀಗ ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಬೀಗ ಹಾಕಿದ ಪ್ರವೇಶ ನಿಷೇಧಿತ ಪ್ರದೇಶ ಇದೆ. ಅಲ್ಲಿ ವರ್ಷಕ್ಕೊಮ್ಮೆ ಮಿಲಿಟರಿಯವರು ಬಂದು ತಪಾಸಣೆ ನಡೆಸಿ ಹೋಗ್ತಾರೆ. ಅಂದರೆ ಆ ಕಾಲಕ್ಕೆ ಇಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ಆಡಳಿತದ ಅರಸರು ಮಾಡ್ತಾ ಇದ್ರು ಅಂತ ನಂಬಿಕೆ. ಬಂಗಾರಸನ ಕಾಲದಲ್ಲಿ ಕೂಡ ಇಲ್ಲಿ ಆತ ಬರ್ತಾ ಇದ್ದ, ಇಲ್ಲಿಯ ವ್ಯವಸ್ಥೆ ನೋಡ್ತಾ ಇದ್ದ. ಮುಂದೆ ಬೇರೆ ಬೇರೆ ಅರಸರು, ಅದಕ್ಕಿಂತ ಹಿಂದೆ ಆಳುಪ ಅರಸರಿದ್ದರು. ಹೀಗೆ ಅವರ ಆಳ್ವಿಕೆಯ ಸಂದರ್ಭದಲ್ಲೆಲ್ಲ ಈ ಎತ್ತರದ ಪ್ರದೇಶವನ್ನು ಅವರು ಬಹು ವಿಧಗಳ ಸಾಧ್ಯತೆಗಳಿಗೆ ಬಳಸಿಕೊಳ್ತಾ ಇದ್ರು ಎಂಬುದಾಗಿ ನಂಬಿಕೆ. ಈ ಲೈಟ್ ಹೌಸ್ನ ಕೆಳಗಡೆ ಒಂದು ಗ್ರಂಥಾಲಯ, ಪುಟ್ಟ ಗ್ರಂಥಾಲಯ, ಮಹಾತ್ಮ ಗಾಂಧಿ ಪ್ರತಿಷ್ಠಾನದವರು ನಡೆಸುವಂಥ ಒಂದು ಪುಟ್ಟ ಗ್ರಂಥಾಲಯ ಇದೆ. ಆಮೇಲೆ ನಾವು ಹೊರಗಡೆ ಬಂದರೆ ಆಕರ್ಷಕವಾದ ಉದ್ಯಾನ ಇದೆ. ಈಗ ಕಾರಣಾಂತರಗಳಿಂದ ಅದು ಅದರ ನಿರ್ವಹಣೆ ಕುರಿತಾಗಿ ನಾವು ನೋಡ್ತಾ ಇರಬೇಕಾಗ್ತದೆ. ಮೊದಲು ಇಲ್ಲಿ ಪುಷ್ಪಗಳು ಅರಳಿದವೆಂದರೆ ಉದ್ಯಾನವೇ ನಳನಳಿಸ್ತಾ ಇತ್ತು.
ಕೆಂಪು, ಹಳದಿ, ನೇರಳೆ, ಹಸಿರು ಬಗೆ ಬಗೆಯ ಬಣ್ಣದ ಹೂಗಳು ಅರಳಿದವೆಂದರೆ ನಮ್ಮ ಈ ಪಾರ್ಕ್ ಇದೆಯಲ್ಲ, ಉದ್ಯಾನ, ಅದೇ ಸ್ವತಃ ಅರಳಿದಂತ ಆಗ್ತಾ ಇತ್ತು. 1926-27 ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಿದ್ದ ರಾಷ್ಟ್ರಕವಿ ರವೀಂದ್ರನಾಥ ಠಾಗೋರ್ ಅವರು ಈ ಪಾರ್ಕಿಗೆ ಬಂದರು. ಆಗ ವಿಶೇಷ ಅಂದರೆ ಇಲ್ಲಿಂದ ಪಾರ್ಕಲ್ಲಿ ಸಂಜೆ ನಾವು ಕುಳಿತರೆ ಅರಬ್ಬಿ ಸಮುದ್ರ ಕಾಣ್ತಾ ಇತ್ತು, ಸೂರ್ಯಾಸ್ತ ಕಾಣ್ತಾ ಇತ್ತು. ಹಾಗೆ ಅವರು ಸೂರ್ಯಾಸ್ತ ಕಂಡು ಸಂತೋಷ ಪಟ್ಟರಂತೆ. ಹಾಗಾಗಿ ಮುಂದೆ ಅಲ್ಲಿ ಟಾಗೋರ್ ಪಾರ್ಕ್ ಎಂಬುದಾಗಿ ಹೆಸರಾಯಿತು. ಈಗಲೂ ಅಲ್ಲಿ ಟಾಗೋರ್ ಅವರ ಪ್ರತಿಮೆ ಇದೆ, ಅದರ ನಡುವೆ ಟಾಗೋರ್ ಅವರ ಪ್ರತಿಮೆ ಇದೆ. ರವೀಂದ್ರನಾಥ ಟಾಗೋರ್ ಅವರು ಕೂಡ ಬಂದಂತ ಪ್ರದೇಶ. ಮುಂದೆ ನಿಮಗೆ ಆಶ್ಚರ್ಯ ಆಗ್ಬೋದು, 1920 ಮತ್ತು 34 ವೇಳೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ಮಹಾತ್ಮ ಗಾಂಧೀಜಿಯವರು ಸಂಜೆ ಬಂದು ಸ್ವಲ್ಪ ಹೊತ್ತು ಕುಳಿತು ಸೂರ್ಯಾಸ್ತದ ಸೊಬಗನ್ನು ನೋಡಿ ಬಳಿಕ ಕೇಂದ್ರ ಮೈದಾನಿಗೆ ಅವರು ಭಾಷಣಕ್ಕೆ ತೆರಳಿದರು. ಮಹಾತ್ಮ ಗಾಂಧೀಜಿ ಅವರು ಕುಳಿತಿದ್ದ ಜಾಗದಲ್ಲಿ ಈಗ ಧ್ವಜಸ್ತಂಭದ ನಿರ್ಮಾಣ ಆಗಿದೆ. ಅಲ್ಲಿ ಅನೇಕ ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜ ಇತ್ಯಾದಿಗಳ ಹಾರಾಟ ನಡೆಸಿದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು, ಕವಿ ರವೀಂದ್ರನಾಥ ಠಾಗೂರ್ ಅವರು, ಸರೋಜಿನಿ ಮಹಿಷಿ ಅವರು, ಹೀಗೆ ದೇಶದ ಅನೇಕ ನಾಯಕರು ಬಂದಂಥ ಪ್ರದೇಶ ಮಂಗಳೂರಿನ ಈ ಬಾವುಟಗುಡ್ಡೆಯ ದೀಪಸ್ತಂಭವಿರುವ ಟಾಗೋರ್ ಪಾರ್ಕ್. ಇಲ್ಲಿ ಒಂದು ಸುತ್ತು ಬಂದ್ರೆ ಈಗ ಹೊಸ ಮಾದರಿಯ ಮ್ಯೂರಲ್ಸ್ ಅಂತ ಕರೀತಾರೆ. ಹೊಸ ಮಾದರಿಯ ಶಿಲ್ಪಗಳ ರಚನೆ ಮಾಡಿದ್ದಾರೆ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ಇಲ್ಲಿ ಸೂರ್ಯಾಸ್ತ ಕಾಣ್ತಾ ಇತ್ತು. ಈಗ ಆ ಪ್ರದೇಶದಲ್ಲೆಲ್ಲ ಎತ್ತರದ ಕಟ್ಟಡಗಳು ಬಂದಿರೋದ್ರಿಂದ ಇವತ್ತು ಸಮುದ್ರ ವೀಕ್ಷಣೆ ಅಸಾಧ್ಯ. ಯಾಕಂದ್ರೆ ಅಲ್ಲಿ ಎಲ್ಲ ಕಟ್ಟಡಗಳೇ, ಎಲ್ಲ ವಸ್ತುಶಃ ಈಗ ದೊಡ್ಡ ದೊಡ್ಡ ಎತ್ತರದ ಕಟ್ಟಡಗಳಲ್ವ. ಹಾಗಾಗಿ ಈಗ ಆ ಸೂರ್ಯಾಸ್ತವನ್ನು ನೋಡುವಂಥ ಅವಕಾಶ ಕಡಿಮೆ ಆಗಿದೆ. ಇನ್ನೊಂದು ವಿಶೇಷ ಅಂದರೆ, ಹಿಂದಿನ ಕಾಲದಲ್ಲಿ ಅರಸರು, ಮಾಂಡಳಿಕರು ತಮ್ಮ ಸೇನೆಯನ್ನು ಸಜ್ಜುಗೊಳಿಸಲು ಈ ಪ್ರದೇಶಕ್ಕೆ ಬರ್ತಾ ಇದ್ರು. ನೋಡಿ ಆ ಪರಂಪರೆಗಳು ಹೇಗೆ ಕೆಲವು ಬಾರಿ ಕೆಲಸ ಮಾಡ್ತಾ ಬಂದರೆ, ಈಗಲೂ ಕೂಡ ಕೆಲವು ದೊಡ್ಡ ಮೆರವಣಿಗೆಗಳು, ಪ್ರತಿಭಟನಾ ಮೆರವಣಿಗೆಗಳು, ಅಭಿನಂದನಾ ಮೆರವಣಿಗೆಗಳು ಇತ್ಯಾದಿಗಳು ಆರಂಭವಾಗುವುದೇ ಬಾವುಟಗುಡ್ಡೆಯಿಂದ. ಬಾವುಟಗುಡ್ಡೆಗಾಗಿ, ಜ್ಯೋತಿಗಾಗಿ, ಮತ್ತೆ ಕೇಂದ್ರ ಮೈದಾನದ ಕಡೆಗೆ ಬರ್ತದೆ. ಅಂದರೆ ಕೆಲವು ಪರಂಪರೆಯ ಬೇರುಗಳು ನಮ್ಮನ್ನು ಹೇಗೆ ಉಳಿಸಿಕೊಳ್ತವೆ. ಆದ್ದರಿಂದ ಇದು ಬರಿಯ ಉದ್ಯಾನ ಅಲ್ಲ. ಈ ಉದ್ಯಾನದ ಹಿನ್ನೆಲೆಯಲ್ಲಿ ಬಹು ಬಗೆಯ ವಿಸ್ತಾರ ತೆರೆದುಕೊಳ್ತದೆ. ಅದು ಮಂಗಳೂರಿನ ಸೌಂದರ್ಯ, ಮಂಗಳೂರಿನ ರಕ್ಷಣೆ, ಮಂಗಳೂರಿನ ಪರಂಪರೆ, ಮಂಗಳೂರಿಗೆ ಬೇಕಾದಂಥ ಕೊಡುಗೆ, ಹಾಗೆ ಸೈರನ್ ಅಂತ ವ್ಯವಸ್ಥೆ, ಎಸಿಟಲಿನ್ ದೀಪದ ಮೂಲಕ ಮೀನುಗಾರರಿಗೆ ಮಾರ್ಗದರ್ಶನ, ಹೀಗೆ ಎಷ್ಟೊಂದು ವಿಧ ಇಲ್ಲಿ ಅನಾವರಣಗೊಂಡಿದೆ. ಕಾಲಾನುಕಾಲಕ್ಕೆ ಇಲ್ಲಿ ಬದಲಾವಣೆಗಳಾಯಿತು. ಹಂಪನಕಟ್ಟೆಯಿಂದ ವಾಹನಗಳ ಏಕಮುಖ ಸಂಚಾರ ಆರಂಭವಾದ ಮೇಲೆ ಘನ ವಾಹನಗಳು ಈ ಪ್ರದೇಶದಿಂದ ಓಡಾಟ ಆರಂಭ ಮಾಡಿದರು. ಬಲ್ಮಠ ಕಡೆಯಿಂದ ಕೂಡ ಏಕಮುಖ, ಆಚಿಂದ ಬರಲಿಕ್ಕೆ ಈಚಿಂದ ಹೋಗ್ಲಿಕ್ಕೆ. ಹಾಗಾಗಿ ವಾಹನಗಳ ದಟ್ಟಣೆ, ವಾಹನಗಳ ಸದ್ದು ಇತ್ಯಾದಿಗಳ ಭರಾಟೆಯಲ್ಲಿ ಸೈರನ್ ಕೂಡ ಕೇಳ್ತಾ ಇಲ್ಲ. ಗಗನಚುಂಬಿಗಳು ಬಂದದ್ದರಿಂದ ಎಸಿಟಲಿನ್ ಫ್ಲೇಮ್ ಕೂಡ ಈಗ ಕೆಲಸ ಮಾಡ್ತಾ ಇಲ್ಲ. ಆದರೆ ಈ ಪರಂಪರೆಯ ರಕ್ಷಣೆ ಆಗಬೇಕು. ಇಲ್ಲಿ ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳಾಗಬೇಕು. ಪುರಾತತ್ವ ಇಲಾಖೆ ಆಗಲಿ, ಕರ್ನಾಟಕ ಸರ್ಕಾರದ ಇಲಾಖೆಗಳಾಗಲಿ, ನಗರ ಪಾಲಿಕೆಯಾಗಲಿ ಈ ಬಗ್ಗೆ ಗಮನವನ್ನು ಹರಿಸಿದರೆ ಈ ಉದ್ಯಾನಕ್ಕೆ ಮತ್ತೆ ಪುನಶ್ಚೇತನಗೊಳಿಸಬಹುದು. ಅದಕ್ಕೆ ಒಂದಷ್ಟು ಅನುದಾನದ ಅಗತ್ಯ ಇದೆ. ಈ ಅನುದಾನದ ಅಗತ್ಯಗಳು ಬಂದರೆ ಇಲ್ಲಿಯ ನಿರ್ವಹಣೆ ಮಾಡ್ಬೋದು, ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಮಾಡ್ಬೋದು. ಜೊತೆಗೆ ಸಂಜೆ ಅಥವಾ ದಿನದ ಯಾವುದೇ ವೇಳೆ ಇಲ್ಲಿಯ ಪ್ರಶಾಂತವಾದ ವಾತಾವರಣ, ಹೂಗಿಡಗಳ ನಡುವೆ ಹಕ್ಕಿಗಳ ಇಂಚರವನ್ನು ಕೇಳ್ತಾ, ದೂರದಲ್ಲಿ ಸದ್ದುಗಳನ್ನು ಆಲಿಸುತ್ತಾ, ಏಕಾಗ್ರತೆಯಿಂದ ಮನಸ್ಸನ್ನು ನೆಲೆಗೊಳಿಸ್ತಾ ಇಲ್ಲಿ ಇರುವಂತಹ ಸುಂದರ ಪ್ರದೇಶ ಮಂಗಳೂರಿನ ಹೃದಯ ಭಾಗದೊಳಗಿರುವಂಥ ನಮ್ಮ ದೀಪಸ್ತಂಭ ಲೈಟ್ ಹೌಸ್ ಇರುವ ಬಾವುಟಗುಡ್ಡೆಯ ಟಾಗೋರ್ ಪಾರ್ಕ್. ತಾವೆಲ್ಲ ಒಂದು ಬಾರಿಯಲ್ಲಿ ಭೇಟಿ ನೀಡಬೇಕು. ವಸಂತ ಋತುವಾದರೆ ಇನ್ನೂ ಒಳ್ಳೆಯದು. ಒಂದಷ್ಟು ತುಂಬ ಹೂಗಳು ನಿಮ್ಮನ್ನು ಸ್ವಾಗತಿಸ್ತವೆ. ಬಗೆ ಬಗೆಯ ಒಂದು ಕಾಲಕ್ಕೆ ಬಗೆ ಬಗೆಯ ಹೂಗಳಿರುವಂಥ ಪ್ರದೇಶ. ಆ ರೀತಿಯ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ, ನಾವು ನೋಡುವ ಇಂತಹ ಕಾರ್ಯಕ್ರಮಗಳು ನಿಮಗೆ ಪ್ರೇರಕ ಆಗಲಿ. ನಮ್ಮ ಪ್ರಯತ್ನ ಯಶಸ್ವಿ ಆಗುವುದು ನೀವು ಈ ಪ್ರದೇಶಕ್ಕೆ ಭೇಟಿ ನೀಡಿ ಇಲ್ಲಿಯ ಮಾಹಿತಿಗಳನ್ನು ಮತ್ತೊಮ್ಮೆ ತಾವು ಕಲೆ ಹಾಕುವ ಮೂಲಕ ಇಲ್ಲಿ ತಮಗೆ ವಿಶೇಷವಾದಂಥ ಆನಂದ ಲಭ್ಯ ಆಗ್ಬೋದು. ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಸಾರ್ಥಕ ಆಗ್ಬೋದು. ನಾವಲ್ಲಿಯ ದೃಶ್ಯಗಳನ್ನೀಗ ಕೆಲವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ.
ಆತ್ಮೀಯರೇ, ದರ್ಪಣದಲ್ಲಿ ಈ ದಿನ ಮಂಗಳೂರಿನ ಬಾವುಟಗುಡ್ಡೆ, ಲೈಟ್ ಹೌಸ್, ದೀಪಸ್ತಂಭ, ಟಾಗೋರ್ ಪಾರ್ಕಿನ ವಿಶೇಷಗಳನ್ನು ನಿಮಗೆ ನೀಡಿದೆವು. ಮಂಗಳೂರಿನ ಹೃದಯ ಭಾಗದ ವೈಶಿಷ್ಟ್ಯ ಇದು. ಬಗೆ ಬಗೆಯ ಅನುಕೂಲ ಸೌಕರ್ಯಗಳನ್ನು ಕೊಡುತ್ತಿದ್ದಂಥ ಪ್ರದೇಶ ನಮ್ಮ ಈ ಲೈಟ್ ಹೌಸ್ ಹಿಲ್ ಏರಿಯಾ ಆಗಿತ್ತು. ಒಂದು ಸಿನಿಮಾ ಹಾಡಿದೆ, ಅದನ್ನೊಂಚೂರು ಬದಲಾಯಿಸಿ, ಬೆಳೆದಿದೆ ನೋಡ ಮಂಗಳೂರು ನಗರ, ಅಂದದ ಚಂದದ ಸುಂದರ ನಗರ. ಗೊತ್ತಾಯ್ತಲ್ಲ? ಬೆಳೆದಿದೆ ನೋಡ ಮಂಗಳೂರು ನಗರ, ಅಂದದ ಚಂದದ ಸುಂದರ ನಗರ. ಈ ನಗರವನ್ನು ಮತ್ತಷ್ಟು ಸುಂದರಗೊಳಿಸಲು ನಾವು ಬದ್ಧರಾಗೋಣ. ನಮಸ್ಕಾರ.